ಖಂಡಿತ ಒಬ್ಬನ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಮತ್ತೊಬ್ಬ ಕೈ ಕಾಯಿಸಿದ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆಯನ್ನು ನೋಡೋಣ. ಈ ಗಾದೆಯು ಮಾನವನ ಸ್ವಾರ್ಥ ಮತ್ತು ಸಂವೇದನಾಶೀಲತೆಯ ಕೊರತೆಯನ್ನು ಬಹಳ ಸ್ಪಷ್ಟವಾಗಿ ಚಿತ್ರಿಸುತ್ತದೆ. ಇದರ ವಿಸ್ತರಣೆಯನ್ನು ಈ ಕೆಳಗಿನಂತೆ ಮಾಡಬಹುದು. ಹಿನ್ನೆಲೆ: ಒಂದು ಊರಿನಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರು. ಒಬ್ಬನು ಮುದುಕ ಮತ್ತು ಅನುಭವಸ್ಥ, ಮತ್ತೊಬ್ಬನು ಯುವಕ ಮತ್ತು ದುರಹಂಕಾರಿ. ಒಂದು ದಿನ ಮುದುಕನು ಬೆಂಕಿಯ ಬಳಿ ಕುಳಿತಿದ್ದಾಗ ಆಕಸ್ಮಿಕವಾಗಿ ಅವನ ಗಡ್ಡಕ್ಕೆ ಬೆಂಕಿ ಹತ್ತಿಕೊಂಡಿತು. ಉರಿಯುತ್ತಿರುವ ಗಡ್ಡದಿಂದ ಮುದುಕನು ನೋವಿನಿಂದ ಕಿರುಚಾಡುತ್ತಿದ್ದನು ಮತ್ತು ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದನು. ಘಟನೆ: ಅದೇ ಸಮಯದಲ್ಲಿ ಆ ದುರಹಂಕಾರಿ ಯುವಕನು ಅಲ್ಲೇ ಸಮೀಪದಲ್ಲಿ ನಿಂತಿದ್ದನು. ಮುದುಕನ ಗಡ್ಡಕ್ಕೆ ಬೆಂಕಿ ಹತ್ತಿರುವುದನ್ನು ನೋಡಿದನು. ಆದರೆ ಆತನಿಗೆ ಮುದುಕನ ಬಗ್ಗೆ ಯಾವುದೇ ಕರುಣೆ ಬರಲಿಲ್ಲ. ಬದಲಿಗೆ ಆ ಬೆಂಕಿಯ ಶಾಖವನ್ನು ಉಪಯೋಗಿಸಿಕೊಂಡು ತನ್ನ ಕೈಗಳನ್ನು ಬೆಚ್ಚಗಾಗಿಸಿಕೊಳ್ಳಲು ಪ್ರಾರಂಭಿಸಿದನು. ಮುದುಕನ ನೋವನ್ನು ಕಂಡು ಮರುಗುವ ಬದಲು ತನ್ನ ಸ್ವಂತ ಸೌಕರ್ಯವನ್ನು ಮಾತ್ರ ಆ ಯುವಕನು ಗಮನಿಸಿದನು. ಅರ್ಥ: ಈ ಗಾದೆಯು ಇಂತಹ ಸ್ವಾರ್ಥಿ ಮತ್ತು ಹೃದಯಹೀನ ವ್ಯಕ್ತಿಗಳ ನಡವಳಿಕೆಯನ್ನು ಟೀಕಿಸುತ್ತದೆ. ಬೇರೆಯವರು ತೊಂದರೆಯಲ್ಲಿದ್ದಾಗ ಸಹಾಯ ಮಾಡುವ ಬದಲು ಅಥವಾ ಕನಿಷ್ಠ ಪಕ್ಷ ಅವರ ದುಃಖಕ್ಕೆ ಮರುಗುವ ಬದಲು ತಮ್ಮ ಸ್ವಂತ ಲಾಭ ಅಥವಾ ಸೌಕರ್ಯವನ್ನು ಮಾತ್ರ ನೋಡಿಕೊಳ್ಳುವವರನ್ನು ಇದು ಖಂಡಿಸುತ್ತದೆ. ಸ್ವಾರ್ಥ: ಈ ಗಾದೆಯು ಮನುಷ್ಯನ ಸ್ವಾರ್ಥದ ಕೆಟ್ಟ ಮುಖವನ್ನು ತೋರಿಸುತ್ತದೆ. ತನ್ನ ಪಕ್ಕದಲ್ಲಿರುವ ವ್ಯಕ್ತಿಯು ಸಂಕಟಪಡುತ್ತಿದ್ದರೂ ತನ್ನ ಸ್ವಂತ ಚಿಕ್ಕ ಅಗತ್ಯವನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುವುದು ಅಮಾನವೀಯ. ಸಂವೇದನಾಶೀಲತೆಯ ಕೊರತೆ: ಇನ್ನೊಬ್ಬರ ನೋವನ್ನು ಅರ್ಥಮಾಡಿಕೊಳ್ಳುವ ಮತ್ತು ಅದಕ್ಕೆ ಸ್ಪಂದಿಸುವ ಗುಣ ಮನುಷ್ಯನಲ್ಲಿ ಇರಬೇಕು. ಆದರೆ ಈ ಯುವಕನಲ್ಲಿ ಆ ಗುಣದ ಕೊರತೆ ಎದ್ದು ಕಾಣುತ್ತದೆ. ಸಹಾನುಭೂತಿಯ ಅಭಾವ: ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಆದರೆ ಅವರ ಬಗ್ಗೆ ಸಹಾನುಭೂತಿಯನ್ನು ತೋರಿಸುವುದು ಮಾನವೀಯತೆ. ಇಲ್ಲಿ ಯುವಕನು ಆ ಕನಿಷ್ಠ ಸೌಜನ್ಯವನ್ನು ತೋರಿಸಲಿಲ್ಲ. ಸಮಾಜಕ್ಕೆ ಪಾಠ: ಈ ಗಾದೆಯು ಸಮಾಜಕ್ಕೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ. ನಾವು ಪರಸ್ಪರ ಸಹಾಯ ಮಾಡಬೇಕು ಮತ್ತು ಕಷ್ಟದಲ್ಲಿರುವವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಸ್ವಾರ್ಥವು ಮನುಷ್ಯತ್ವಕ್ಕೆ ವಿರುದ್ಧವಾದ ಗುಣ. ಸಂದರ್ಭ: ಈ ಗಾದೆಯನ್ನು ಸಾಮಾನ್ಯವಾಗಿ ಅಂತಹ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಅಲ್ಲಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬರ ದುರದೃಷ್ಟವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಾನೆ ಅಥವಾ ಬೇರೆಯವರ ಸಂಕಟದ ಬಗ್ಗೆ ಯಾವುದೇ ಕಾಳಜಿಯನ್ನು ತೋರಿಸುವುದಿಲ್ಲ. ಹೀಗೆ ಒಬ್ಬನ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಮತ್ತೊಬ್ಬ ಕೈಕಾಯಿಸಿದ ಎಂಬ ಗಾದೆಯು ಸ್ವಾರ್ಥ ಮತ್ತು ಸಂವೇದನಾಶೀಲತೆಯ ಕೊರತೆಯ ಕುರಿತು ಆಳವಾದ ಅರ್ಥವನ್ನು ನೀಡುತ್ತದೆ ಮತ್ತು ಸಮಾಜದಲ್ಲಿ ಪರಸ್ಪರ ಸಹಾಯ ಮತ್ತು ಸಹಾನುಭೂತಿಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ.